ಹಾಯ್ ಎಸ್.ಎಲ್.ಎಂ ಬೋರ್ವೆಲ್ಸ್ ಪೇಶ್ವರ. ನಮ್ಮದು ಗಾಡಿ ಬಂದೀಗ ಚನ್ನಪಟ್ಟಣ ರಾಮನಗರ ಇದೆ. ಆದಷ್ಟು ರೈತರು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಚನ್ನಪಟ್ಟಣ ರಾಮನಗರದಲ್ಲಿ ನಮ್ಮ ವೆಹಿಕಲ್ ಈಗ ಪಾಯಿಂಟಿಗೆ ಬಂದಿದೆ. ನೀವೇ ನೋಡ್ತಾ ಇರ್ಬೋದು. ಕುಮಾರಸ್ವಾಮಿ ಅವರು ಸ್ವಾಮಿದು ಇದಿದೆ, ನಿಖಿಲ್ ಅವರು ಇದ್ದಾರೆ. ಯಾವುದೋ ಒಂದು ಇದರಲ್ಲಿ ರಾಮನಗರ ಇದು ಗಾಡಿ ಬಂದೀಗ ರಾಮನಗರ ಚನ್ನಪಟ್ಟಣ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ. ರಾಮನಗರ ಇದು ರಾಮನಗರ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಬಸ್ ನಿಲ್ದಾಣ ಸಿಗ್ನಲ್ ಬಿದ್ದಿದೆ ನಮಗೆ ನೋಡಿ. ಇಲ್ಲಿ ಒಳ್ಳೆ ಟೈಟ್ಲು ಕೊಟ್ಟಿದ್ದಾರೆ ಯಾರೋ ಒಬ್ಬ ಕಾರ್ ಮೇಲೆ. ರಾಮನಗರ ಇದು ಮಾರ್ಕೆಟ್, ಇದು ರೈತರ ಮಾರ್ಕೆಟ್ ಇದು. ಆದಷ್ಟು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೋಡಿ, ನಮ್ಮ ಕಾರ್ಗೆ ಡೀಸೆಲ್ ಆಗಿತ್ತು, ಡೀಸೆಲ್ ಇಡಿಸ್ತಾ ಇದ್ದೀನಿ ಈಗ. ಫುಲ್ ನಿಲ್ಲಾಗಿತ್ತು, ರಾಮನಗರಕ್ಕೆ ಬಂದಿರ್ತಾನೆ. ಆದಷ್ಟು ನೋಡಿರಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ರಾಮನಗರ ಚನ್ನಪಟ್ಟಣ ಈಗ ಗಾಡಿ ಇದೆ. ಸಾತ್ನೂರು ಮತ್ತು ಕನಕಪುರ ಹೋಗುತ್ತೆ ಗಾಡಿ. ಮತ್ತು ಕೊಳ್ಳೇಗಾಲದಲ್ಲೂ ರೀಚ್ ಆಗ್ತಾಯಿದ್ರಿ ನೋಡಿ. ಇದು ಹಳೇ ಊರು ಇದು ನೋಡಿ ಯಾವ ಥರ ಇದೆ ಅಂದರೆ. ನಾ ಈ ಥರ ರೋಡೇ ನೋಡಿ ಇದು ಉಳುಮನೆ ಇದು ನೋಡಿ ಯಾವ ಥರ ಇದೆ. ಉಳುಮನೆ ಯಾವ ಥರ ಕಟ್ಟಿದೆ ಅಂತ ಒಂದೊಂದು ಕಡೆ ಹೋದ್ರೂ ಒಂಥರ ಇದೆ ನೋಡಿ. ನಮ್ಮ ಗಾಡಿಗೆ ಬಂದು ತೊಗೊಂಡೆ ಎಲ್ಲ ಐಟಮು. ಲಾರಿದು ಸ್ವಲ್ಪ ಗೇರ್ ಬಾಕ್ಸ್ ಪ್ರಾಬ್ಲಮ್ ಇತ್ತು ರಾಮನಗರದಲ್ಲಿ. ಚನ್ನಪಟ್ಟಣ ಅಂತ ಎಸ್.ಎಲ್.ಎಂ ಬೋರ್ವೆಲ್ಸ್ ಕಡೆಯಿಂದ ನೋಡಿ. ಇದು ಬಾವಿ ಕೊರೆದಿದ್ದಾರೆ ನೋಡಿ, ಯಾವ ಥರ ಕೊರೆದಿದ್ದಾರೆ. ನೀರು ಈಗಲೂ ನೋಡಿ 2 ಇಂಚ್ ಪೈಪ್ ಹಾಕಿ ನೀರು ತೆಗಿತಾರೆ ನೋಡಿ. ಮಣ್ಣು ಈ ಕಡೆ ಎಲ್ಲ ಮರಳಿದು ನೋಡಿ, ಕಾಣಿಸ್ತಾ ಇದ್ದಿಲ್ಲ ಮರಳು ನೋಡಿ. ಅಷ್ಟು ಆಳ ಆಗಿದ್ರೂ ಬರೀ ಮರಳಿದು. ಹೆಚ್ಚು ಕಮ್ಮಿ ಒಂದು 40 ಅಡಿ ಆಳ ಹಿಡ್ದಿದ್ದಾರೆ ಮರಳು ಇದು ನೋಡಿ. ನೋಡಿ ಈ ಕಡೆ ಸೊಪ್ಪು ಜಾಸ್ತಿ, ರೇಷ್ಮೆ. ಅಲ್ಲಿಂದ ಮತ್ತೆ ಗಾಡಿ ಹತ್ರ ಬಂದೆ. ಗಾಡಿ ಹತ್ರ ಬಂದರೆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿತ್ತು, ನೀವೇ ನೋಡ್ಬೋದು. ಸ್ವಲ್ಪ ಚಾವಕ್ಕೆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿದೆ ಎಸ್.ಎಲ್.ಎಂ ಬೋರ್ವೆಲ್ಸು. ಆದಷ್ಟು ರೈತರಿಗೆ ಶೇರ್ ಮಾಡಿ. ನಾವು ಬಂದು ಈಗ ರಾಮನಗರ, ಚನ್ನಪಟ್ಟಣ, ಸಾತ್ನೂರು ಮತ್ತು ಇದು ಅದು ಕನಕಪುರ ಮತ್ತು ಕೊಳ್ಳೇಗಾಲ ಇಲ್ಲಿವರೆಗೂ ರೀಚ್ ಆಗ್ತಾ ಇದೆ ನಮ್ಮ ಗಾಡಿ. ಆದಷ್ಟು ಈ ಕಡೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ರಾಮನಗರ ಚನ್ನಪಟ್ಟಣದಲ್ಲಿ ಆಲ್ಮೋಸ್ಟ್ ಗಾಡಿ ಇದೆ ನೋಡಿ. ಯಾವ್ದಾದ್ರು ಇದ್ದರೆ ಹೇಳಿ ಬಂದು ಕೆಲಸ ಮಾಡಿ ನೋಡಿ. ಈ ಥರ ಆಗಿದೆ ಈಗ ಕೇಸಿನೊಬ್ಬ ಈಗ ಬಂದಿರೋ ಪಾಯಿಂಟ್ಗೆ. ಇದನ್ನೆಲ್ಲ ಒಳಗಡೆ ಇನ್ನೂ ಸ್ವಲ್ಪ ಪೀಸ್ ರಿಮೂವ್ ಮಾಡಿ ಮತ್ತು 100 ಅಡಿ ಕೇಸಿಂಗ್ ಫಿಟ್ ಮಾಡಿ ಮತ್ತು ಬೋರೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು. ಅದಕ್ಕಾಗಿ ನಮ್ಗೆ ಹೇಳಿದ್ದಾರೆ ರೈತರು. ಬಂದಿದ್ದೀರಿ ಈಗ ಪಾಯಿಂಟ್ಗೆ ಪಾಯಿಂಟಲ್ಲಿದೆ ಗಾಡಿ. ಸ್ವಲ್ಪ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿತ್ತು ಯಾವುದಲ್ಲಿ ಸಿಕ್ಕಾಕೊಂಡು, ಹಂಗಾಗಿ ಈಗ ರೆಡಿ ಮಾಡೋಣ ಅಂತ ಮೆಕ್ಯಾನಿಕ್ಕು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಪವನ್ ಅಂತ ಶಿಲ್ಗಾಡ್ದವರು. ಆದಷ್ಟು ಅವ್ರಿಗೂ ಕಾಲ್ ಮಾಡಿ.